ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು ನಮ್ಮ ಭಾವಂದು ಬರ್ತಡೇ, ಹಾಗಾಗಿ ಸಿಂಪಲಾಗಿ ಸರ್ಪ್ರೈಸ್ ಕೊಡೋಣ, ಬರ್ತಡೇ ಕೇಕ್ ಕಟ್ ಮಾಡ್ಸೋಣ ಅಂತ ಹುಣಸೂರು ಬಂದಿದೆ. ಭಾವಂಗೋಸ್ಕರನೇ ವೆಯ್ಟ್ ಮಾಡ್ತಾಯಿವಿ. ಇನ್ನೇನೋ ಬರ್ತಾರೆ ಭಾವ ಮತ್ತು ನನ್ನ ತಮ್ಮದಿರಿಬ್ಬರು ಬರ್ತಾವ್ರೆ. ನೋಡೋಣ ಯಾವ ಥರ ಇರುತ್ತೆ. ಸಿಂಪಲಾಗಿ ಕೇಕಿಂಗ್ ಕಟ್ಟಿಂಗು, ನಮ್ಮ ಪಾಟ್ಲೆ ಎಲ್ಲ ಹೇಗಿರುತ್ತೆ ಅಂತ ನೋಡಿ. ನಮ್ಮ ಭಾವಂಗೆ ಕಾಯ್ತಾವ್ನಿ ಕಾದು ಹೆಚ್ಚು ಕಮ್ಮಿ ಅರ್ಧ ಗಂಟೆ 1 ಅವರೇ ಹಾಕ್ಬೋದು. ಇನ್ನು ಎಲ್ಲಿ ಬರ್ತಾವ್ರೋ, ನನ್ನ ತಮ್ಮ ಎಲ್ಲಿ ಬರ್ತಾವನೋ, ನನ್ನ ತಮ್ಮದಿರಿಬ್ಬರು ಎಲ್ಲಿ ಬರ್ತಾವ್ರೋ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತು ಬರ್ತಾರೆ ಅಂತ. ವೆಯ್ಟಿಂಗ್ ಲಿಸ್ಟ್ ಹುಣಸೂರು ಹತ್ರ ಒಂದು ಏನಪ್ಪ ಅದು ಕೆಫೆ ಅಂತಾರಲ್ಲ ಆ ಜಾಗದಲ್ಲಿ ಇವನಿ. ನೋಡೋಣ ಬರೋಣ, ಕಾಯೋಣ. ಇನ್ನೂ ಎಷ್ಟೊತ್ತು ಗಂಟೆ ಕಾಯ್ಬೇಕು ಅಂತ ಗೊತ್ತಿಲ್ಲ. ಯಾರು ನಮ್ಮ ಯೂಟ್ಯೂಬ್ ಚಾನಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯಮಾಡಿ ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಪುಟ್ಟ ವ್ಲಾಗರ್ನ ಸಪೋರ್ಟ್ ಮಾಡಿ. ಆ ಸಂಬಂಧ ವೀಡಿಯೋ ಮಾಡೋಕ್ಕೆ ತುಂಬ ಸಮಯ ಇಲ್ದಂಗೆ ತುಂಬ ಡಿಲೇ ಆಯಿತು. ವೀಡಿಯೋಗಳು ಮಾಡೋಕ್ಕೆ ಆಯ್ತಾ ಇಲ್ಲ, ಅಂದರೆ ಫ್ರೀ ಸಿಗ್ತಾಯಿಲ್ಲ. ಇನ್ನು ಯುಗಾದಿ ಕೇಳಿದ್ರೆ ಇನ್ನು ಮುಂದಕ್ಕೆ ಫ್ರೀ ಸಿಗ್ತೀನಿ. ಆಗ ಫ್ಯಾಮಿಲಿ ವ್ಲಾಗಿಂಗು ಮತ್ತು ನಮ್ಮ ಫ್ಯಾಮಿಲಿ ಎಲ್ಲರನ್ನೂ ಪರಿಚಯ ಮಾಡಿಕೊಡ್ತೀನಿ ಅಂದ್ಕೊಂಡಿದ್ದೀನಿ. ಎಲ್ಲರನ್ನೂ ಪರಿಚಯ ಮಾಡಬೇಕು, ಆಮೇಲೆ ಒಳ್ಳೊಳ್ಳೆ ಗೇಮ್ಸ್ ಆಡಿಸ್ಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀನಿ. ತುಂಬ ಪ್ಲ್ಯಾನ್ಗಳೈತೆ. ನೋಡೋಣ ಮುಂದಕ್ಕೆ ಹೆಂಗೆ ನಡೀತಿದೆ ಅಂತ. ಏನಂತ ನಾನು ವೀಡಿಯೋಸ್ನ ತುಂಬ ಹುಣಸೂರು ಮೈಸೂರು ಡಿಸ್ಟಿಕಲ್ಲಿ ಜಾಸ್ತಿ ಜನ ನೋಡ್ತಾ ಇದ್ದೀರಿ, ಬಟ್ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ. ದಯಮಾಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಕ್ಕೆ ಒಳ್ಳೊಳ್ಳೆ ವೀಡಿಯೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫ್ಯಾಮಿಲಿ ಗೇಮ್ಸ್ ಆಡಿಸೋದು, ಫ್ಯಾಮಿಲಿ ವ್ಲಾಗಿಂಗ್ ಮಾಡೋದು ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಭಾವರು ಬಂದರು. ಬಾಯ್, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಕೇಕ್ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಭಾವಕ್ಕೆ ಪೈನಾಪಲ್ ಕೇಕ್ ಇಷ್ಟ, ಪೈನಾಪಲ್ ಕೇಕ್ ಬುಕ್ ಮಾಡಿದ್ದೀವಿ. ಬರ್ತಡೇ ಬಾಯ್. ನಮ್ಮ ಭಾವಂಗೆ ಅಲ್ಲೇ ಪೈನಾಪಲ್ ಕೇಕ್ ಅಂದರೆ ಇಷ್ಟ. ಆ ಭಾವಂಗೆ ಆ ಕೇಕ್ನ ಕುಯಿಸ್ಬಿಟ್ಟು, ನಮ್ಮ ಭಾವಂಗೆ ಆ್ಯಕ್ಚುಲಿ ಬರ್ತಡೇ ಅಂದರೆ ಇಷ್ಟ ಇರಲಿಲ್ಲ, ಅವೆಲ್ಲ ಇಷ್ಟ ಆಯ್ತಿರಲಿಲ್ಲ. ಈ ವರ್ಷ ಬೇಡ ಅಂತ ಹೇಳಿದರು, ಆದರೂ ಕೂಡ ನಾನೇ ಬಲವಂತ ಮಾಡಿ ಕುಯಿಸ್ದೆ. ಅಷ್ಟು ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸಿಂಪಲ್ಲಾಗಿ ನಮ್ಮ ಭಾವಂಗೆ ಲಜ್ಜರಿ ಗಿಜ್ಜರಿ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ. ಇದು ಕೂಡ ಇಷ್ಟ ಇರಲಿಲ್ಲ, ನನ್ನ ಒತ್ತಾಯಕ್ಕೆ ಬಂದಿದ್ದು. ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸಿ ಅಂತಿದ್ದು ಕೇಕ್ ಕಟ್ಟಿಂಗ್ ಆಯಿತು. ಅಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಮನೆ ಹತ್ರ ಬರೋಣ ಅಂತ ಮನೆಗೆ ಬಂದರೆ ನಮ್ಮ ಭಾವನ ಫ್ರೆಂಡ್ಸ್ಗಳೆಲ್ಲ ಏನು ಕೇಕ್ ಕುಯ್ಯೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ನಮ್ಮ ಭಾವಂಗೆ ಸರ್ಪ್ರೈಸ್ ಕೊಡೋಕ್ಕೆ ಹುಡುಗರೆಲ್ಲ ಬಂದು ಫುಲ್ ಜಾಯ್ನ್ ಆಗಿದ್ರು. ಒಳ್ಳೆ ಅದ್ದೂರಿಯಾಗಿ ಸಿಂಪಲ್ ಅಂದ್ಕೊಂಡು ಚೆನ್ನಾಗೇ ಮಾಡಿದ್ರು ಹುಡುಗರುಗಳು. ಅದಕ್ಕೆ ಹೇಳೋದು, ಫ್ರೆಂಡ್ಸ್ಗಳು ಹುಡುಗರುಗಳು ಎಷ್ಟು ಇಂಪಾರ್ಟೆಂಟು, ಈ ಟೈಮ್ ಎಷ್ಟು ಖುಷಿ ಕೊಡುತ್ತೆ ಅಂತ. ನಮಗಂತೂ ಭಾರಿ ಖುಷಿ ಆಯಿತು. ಎಲ್ಲ ಹುಡುಗರುಗಳು ಸೇರಿಕೊಂಡು ಬಾಸ್ ಅನ್ನೋ ಕೇಕ್ನ ರೆಡಿ ಮಾಡಿಸಿದ್ರು. ಚೆನ್ನಾಗಿ ರೆಡಿ ಮಾಡಿಸಿದ್ರು. ಆದರೂ ಈ ಪ್ರೀತಿ ವಿಶ್ವಾಸಕ್ಕೆ ನಮ್ಮ ಭಾವ ಖುಷಿಗೆ ಮಕ್ಕದಲ್ಲಿ ಕಳೆ ಕಾಣ್ತಾ ಇದೆ. ಕಳೆ ರಾಜ್ಯದ ಕಳೆ. ಈ ಫ್ರೆಂಡ್ ಗ್ರೂಪಲ್ಲಿ ಒಬ್ರು ಬಂದಿರಲಿಲ್ಲ, ಅವ್ರಿಗೋಸ್ಕರ ಎಲ್ಲರೂ ಕಾಯ್ತಾ ಇದ್ರು. ಆಲ್ರೆಡಿ 10:30 11 ಗಂಟೆ ಆಗಿತ್ತು. ಆದರೂ ಕೂಡ ಎಲ್ಲರೂ ತಾಳ್ಮೆಯಿಂದ ಕಾಯ್ಕೊಂಡು ಹುಡುಗ ಬರೋಗೋಸ್ಕರ ಕಾದು ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡಿದ್ರು ಬರ್ತಾರೆ. ಬರ್ರ ಮಾರೇ ಯಾಕ್ರೋ ಬೇಗ ಬಿಡ
ಅದು ಅಸ್ಲಾ ಬನ್ನಿ ಬಾ ಹೋಗಿ ನೀನು ಇರೋ ಲಾಸ್ಟ್ ಕಸು ಅದು ಚೆನ್ನಾಯ್ತಲ್ಲ ಪಟಾಕಿ ಬರೀ ಒಂದೇ ಬಂದೆ ಅಲ್ಲ ಅಲ್ಲ ಎಲ್ಲ ಇಲ್ಲ ಜೀವ ಇಲ್ಲಿ ನೋಡೋ